ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವತ್ತು ಸಾಬಕ್ಕಿ ಉಪ್ಪಿಟ್ಟು ಮಾಡಾಕತ್ತೀನಿ. 1 ಕಪ್ ಸಾಬಕ್ಕಿ ತೊಗೊಂಡೇನಿ ನೋಡ್ರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡ್ರಿ, ಒಂದು ಸವನಾಗಿರೋದು ನೀವು ಸಾಬಕ್ಕಿ ತೊಗೊಂಡೀನಿ. ಇದನ್ನು ಈಗ 2 ತಾಸು ನೆನೆಸಿಡ್ಬೋದ್ರಿ. ಟೈಮ್ ಇತ್ತಂದ್ರೆ. ಟೈಮ್ ಇಲ್ಲಂದ್ರೆ ಸ್ವಲ್ಪ ನೀರು ಓದಾಡಿಸಿ ಒಂದು ಅರ್ಧ ತಾಸು ನೆನೆಸಿದ್ರೆ ಸಾಕ್ರಿ, ನೆನಿತಾವ. ನಾನೀಗ ಸ್ವಲ್ಪ ನೀರು ಬಿಸಿ ಮಾಡಿ ನೆನೆ ಇಡ್ತೀನಿ ರೀ ಇವನ್ನ. ನೋಡಿರಿ, ಒಂದು ಬಟ್ಲ ಒಂದು ಡಬ್ರಿ ಒಳಗೆ ನೀರು ಕಾಯಿಸ್ಕೊಂಡು ನಾನು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಯಿಸ್ಕೊಂಡೇನಿ ರೀ. ಈಗ ಇವನ್ನ ಸಾಬಕ್ಕಿನ ಇದಕ್ಕೆ ಹಾಕಿ ನೆನೆ ಬಿಡ್ತೀನಿ ರೀ. ಒಂದು 10 ನಿಮಿಷ ನೆನೆದ್ರೆ ಸಾಕು. 1 ಕಪ್ ವಾಟರ್ ನೀರು ತೊಗೊಂಡ್ರಿ ಅಲ್ರಿ. ನೋಡಿರಿ, ಈ ಥರ ಮೇಲೆಲ್ಲ ಧೂಳೆಲ್ಲ ಬರ್ತೈತೆ. ಅದನ್ನು ಆಮೇಲೆ ಸೋಸ್ಕೊಳಕ್ಕೆ ಬರ್ತೈತಿ. ಈಗ ಅಂದ್ರೆ ಸ್ವಲ್ಪ ಬಿಸಿನೀರು ಆದ್ರೆ ಸ್ವಲ್ಪ ಬೇಗ ನೆನಿತಾವೆ ಅಂತೇಳಿ ಅಷ್ಟೇ. ಇಲ್ಲಾಂದರೆ ಒಂದು 2 ತಾಸು ತಣ್ಣೀರಾಗ ನೆನೆಸ್ಬೋದು. ಇದನ್ನು ಒಂದು ಅರ್ಧ ತಾಸು ನೆನೆಸಿದ್ರೆ ಸಾಕ್ರಿ, ನೆನಿತಾವೆ. ನೋಡಿರಿ, ಅರ್ಧ ತಾಸು ನೆನೆ ಇಟ್ಟಿದ್ದು ನೋಡಿರಿ. ಇದನ್ನು ಈ ಥರ ಆಗಿ ನೆಂದವು. ಇದು ಮೇಲಿದೆಲ್ಲ ನೀರು ಬಸ್ಕೊತೀನಿ ರೀ. ಬಸ್ಕೊಂಡು ನೋಡಿರಿ, ಈ ಥರ ನೆನಿಬೇಕಾದ್ರೆ ಹಿಂಗೆ ಹತ್ತಿಕ್ಕಿಟ್ರೆ ಹೊಡಿಬೇಕು. ಈ ಥರ ನೆಂದ್ರೆ ಬೇಗ ನೆನಿತಾವೆ. ಸ್ವಲ್ಪ ನೀರು ಬೆಚ್ಚ ಮಾಡಿ ಹಾಕಿದ್ರೆ ಈಗ ಇದನ್ನು ನೀರು ಇಷ್ಟು ಸೋಸ್ಕೊಂಡು ತಗೊತೀನಿ ರೀ. ನೋಡಿರಿ, ನೀರೆಲ್ಲ ಸೋಸ್ಕೊಂಡು ತೆಗೆದಿಟ್ಕೊಂಡೀನಿ. ಈ ಥರ ಆಗೈತೆ ನೋಡಿರಿ, ನೆಂದೈತಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ್ರಿ. ಈಗ ಒಂದು ಡಬ್ರಿ ಇಟ್ಕೊಂಡೀನಿ ನಾನು. ಅದಕ್ಕೆ ಎಣ್ಣೆ ಹಾಕ್ಕೊತೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ ರೀ. ಸ್ವಲ್ಪ ಶೇಂಗಾಕಾಳು, ಈಗ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ರೀ. ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಸಣ್ಣ ಹೆಚ್ಚಿಟ್ಕೊಂಡ್ರೆ ಉಳ್ಳಾಗಡ್ಡಿ. ಈ ಥರ ಕೆಂಪಾಂಗ ಹುರ್ಕೋಬೇಕು. ಇವನ್ನೆಲ್ಲ ಹುರ್ಕೊಂಡ ಮೇಲೆ ಒಂದು ಸಣ್ಣ ಕಟ್ ಮಾಡ್ಕೊಂಡ್ರೆ ಟೊಮೆಟೊ ಹಣ್ಣು ಹಾಕ್ಕೊತೀನಿ. ಆಮೇಲೆ ಕೊತ್ತಂಬರಿ ಹಾಕ್ಕೊತೀನಿ. ಅವು ಎಷ್ಟು ಅದ್ರ ತಕ್ಕಂಗೆ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ. ಇದನ್ನು ಪೂರ್ತಿಂದ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಒಳಗೆ ಇಡಬೇಕು ಇದನ್ನು. ನೋಡಿರಿ, ಅದೆಲ್ಲ ಹಿಂಗೆ ಚಿಕ್ಕಪ್ಪ ಹಂಗೆ ಹೆಂಗೆ ಬೆಂದಿರ್ತಾವೆ. ಈಗ ಇದನ್ನು ನೆನೆಸಿಟ್ಕೊಂಡಿರ್ತೀವಲ್ರಿ, ಸಾಬಕ್ಕಿನ ಅದಕ್ಕೆ ಸೇರಿಸ್ತೇನೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ ರೀ. ಸ್ವಲ್ಪ ಮಸಾಲೆ ಹಾಕ್ಕೊತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸಾಬಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ರಿ, ಅವನ್ನ ಇದ್ರಾಗ ಸೇರಿಸ್ತೇನೆ ಈ ಥರ. ನೋಡ್ರಿ, ಪೂರ್ತಿ ಎಲ್ಲದು ಹಾಕಿ ಈಗ ಮಿಕ್ಸ್ ಮಾಡ್ಬೇಕ್ರಿ. ಸಾಬಕ್ಕಿ ಹಾಕಿ ಸ್ವಲ್ಪ ತಳ ಹಿಡಿತೈತದು. ಸ್ವಲ್ಪ ಹಿಂಗೆ ತಿರುಗಿಸ್ಕೊಂತಿರ್ಬೇಕು. ಸಣ್ಣ ಉರಿ ಇಟ್ಟು ಒಂದು 2 ಸೆಕೆಂಡ್ 2 ನಿಮಿಷ ಹಿಂಗೆ ಬೇಯಕ್ಕೆ ಬಿಡ್ಬೇಕ್ರಿ. ಈ ಥರ ನೋಡಿರಿ, ಸ್ವಲ್ಪ ಬಾಯಿ ಮುಚ್ಚಿ ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡ್ರಿ. ಈ ಥರ ಹಿಂಡ್ಕೊಂಡ್ರಿ. ಟೊಮೆಟೊ ಹಣ್ಣು ಹಾಕಿರ್ತೀವಿ, ಇದು ನಿಂಬೆಹಣ್ಣು ಹಾಕಿರಿ ಟೇಸ್ಟ್ ಬರುತ್ತೆ ಅಂಥೇಳಿ ಹಾಕೋದು. ನೋಡಿ, ಇನ್ನೊಮ್ಮೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ನೋಡಿರಿ, 2 ನಿಮಿಷ ಬಿಟ್ಟಿದ್ನೆಲ್ಲ ಪೂರ್ತಿ ಎಳ್ಕೊಂಡೈತೆ ನೋಡ್ರಿ. ಈಗ ಅದೇ ಎಲ್ಲ ಕರೆಕ್ಟಾಗಿ ಬಂದೈತಿ ನೋಡಿರಿ. ಈ ಥರ ಅದೇ ಹಿಂಗೆ ಒಳಸ್ಕೊಂಡು ಈ ಪ್ಲೇಟಿಗೆ ಹಾಕ್ತೀನಿ ನೋಡಿರಿ. ಬಂಧುಗಳೇ, ಎಲ್ಲ ರೆಡಿ ಆಗೈತೆ. ಪ್ಲೇಟ್ಗೆ ಹಾಕೀನಿ ನೋಡಿರಿ. ಈ ಥರ ಸಿಂಪಲ್ಲಾಗಿ ಸಾಬಕ್ಕಿ ಉಪ್ಪಿಟ್ಟು ಮಾಡೋದು ಹೇಗಂತ ತೋರಿಸೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.
ಪ್ಲೀಸ್ ಸಪೋರ್ಟ್ ಮಾಡಿರಿ. ಉಪವಾಸ ಮತ್ತು ಇದ್ದವ್ರಿಗೆ ರೀ ಮತ್ತು ಆರಾಮಿಲ್ದವ್ರಿಗೆ ಈ ಥರ ಮಾಡಿಕೊಟ್ರೆ ಹೊಟ್ಟಿಗೆ ಹಿತನ ಆಗುತ್ತೆ ರೀ ಮತ್ತು ಬೇಗ ಹೊಟ್ಟೆ ತುಂಬ್ತೈತಿ. ಹಂಗಾಗಿ ಮಾಡೋದು ನೋಡಿರಿ. ಇಷ್ಟ ಆದ್ರಲ್ಲ ಒಂದು ಲೈಕ್ ಮಾಡಿರಿ. ಧನ್ಯವಾದ.